ಕೆಸರಿನಲ್ಲಿದ್ದ ಒಂದು ಹುಳು ಹಾರುವ ಮೇಲೆ ಹಾರುವ ಚಿಟ್ಟೆಯನ್ನು ನೋಡಿ ನಾನೂ ಕೂಡ ಏಕೆ ಹಾರಬಾರದು ಎಂದು ಅದು ತನ್ನ ಮನದಲ್ಲಿ ಅನ್ನುತ್ತದೆ. ಯಾವುದೇ ಪ್ರಾಣಿ ಆಗಲಿ, ಚಿಟ್ಟೆ ಆಗಲಿ, ಕ್ರಿಮಿಕೀಟ ಆಗಲಿ, ಎಲ್ಲವೂ ಒಳ್ಳೆಯದನ್ನೇ ಬಯಸುತ್ತವೆ. ಹಾಗೂ ನಾನು ಅತಿ ಎತ್ತರಕ್ಕೆ ಹೋಗ ಬಯಸುತ್ತೇನೆ ಹಾಗೂ ಹೋಗಬಲ್ಲೆ ಎಂಬ ನಿರ್ಧಾರ ಆ ಕೆಸರಿನಲ್ಲಿದ್ದ ಒಂದು ಹುಳು ಅಂತೈತಿ. ಅದಕ್ಕೆ ವಿಚಾರ ಇಲ್ಲ, ತಿಳುವಳಿಕೆಯೂ ಇಲ್ಲ. ಆದರೂ ಕೂಡ ಮೇಲೆ ಹಾರುವ ಒಂದು ಚಿಟ್ಟೆಯನ್ನು ನೋಡಿ ಅದು ಕೂಡ ಆಸೆ ಪಡ್ತದೆ. ನಾನು ಯಾಕೆ ಮೇಲೆ ಹಾರಬಾರ್ದು, ಕೆಸರಿನಲ್ಲಿ ನಾನು ಯಾಕೆ ಬಿದ್ದು ಸಾಯಬೇಕು ಅನ್ನುವಂತೆ. ಹೀಗೆ ನಮ್ಮ ಯುವಕರಾಗಲಿ ಎಲ್ಲವನ್ನು ಒಳ್ಳೆಯದನ್ನೇ ಅತಿ ಎತ್ತರ ಮಟ್ಟದಲ್ಲಿ ವಿಚಾರಿಸತಕ್ಕದ್ದು. ನಮ್ಮ ಕೈಗೆ ಏನಾಗುತ್ತಾ ಅಂತಂದ್ರೆ ಏನೂ ಆಗುದಿಲ್ಲ. ನಾನು ಏನೆಲ್ಲವನ್ನು ಸಾಧಿಸಬಲ್ಲೆನು ಅಂತಂದ್ರೆ ಸಾಧಿಸ್ತಾನೆ. ಆದರೂ ಕೆಲವರು ಮಾತನಾಡಿ ಸಾಧಿಸೋರು ಇರ್ತಾರ. ಆದ್ರೆ ಮಾಡಿದ ಸಾಧನೆ ಮಾತನಾಡುವಂತಿರಬೇಕು ಯಾವಾಗಿದ್ರು. ನಾವು ಮಾತನಾಡೋದು ಸಾಧನೆ ಆಗಬಾರ್ದು ಎಂದಿಗೂ. ನಾ ಮಾಡಿದ ಕೆಲಸ, ನಾನು ಮಾಡಿದ ಕಾರ್ಯ ಅವು ಇನ್ನೊಬ್ಬರಿಗೆ ತಿಳಿಸಿಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಈ ಜಗತ್ತಿನಲ್ಲಿ ಮಾಡಲೇಬೇಕು. ಇದು ಪ್ರತಿಯೊಂದು ಮನುಷ್ಯರ ಒಂದು ಗುಣಧರ್ಮವೇ ಸರಿ. ಅದಕ್ಕೆ ಇಲ್ಲಿ ಅಂತಾರ, ಯಾವುದು ಇದ್ದ ಹಾಗೆ ಇರುವುದಿಲ್ಲ. ಈ ಜಗತ್ತು ನಾವೇನು ನೋಡ್ತೀವಿ, ಇವತ್ತು ನೋಡಿದ್ದು ಮತ್ತು ಮರುದಿನ ಇರುವುದಿಲ್ಲ. ಒಂದು ಗಿಡದಲ್ಲಿ ಹಕ್ಕಿಗಳು ಕೂತಿರ್ತಾವೆ, ಇನ್ನೊಂದು ತಾಸಿಗವು ಇರುವುದಿಲ್ಲ. ಹೀಗೆ ಇದು ಜಗತ್ತು ಒಳ್ಳೊಳ್ಳೆಯನ್ನೇ ಕೊಡುತ್ತೆ ನಮಗೆ ಯಾವಾಗಿದ್ರು. ಆದರೆ ನಾವು ನಿಸರ್ಗವನ್ನು ಕೆಡ್ಸಾಕತ್ತೀವಿ. ಅದಕ್ಕೆ ನಾವು ಯಾವ ರೀತಿ ಇರಬೇಕಂತಂದ್ರೆ ಆ ಜಗತ್ತಿನಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡ್ಕೋಬೇಕಾಗೈತಿ. ಅದು ಯಾವತ್ತಿಗೂ ಬದಲಾವಣೆ ಐತಿ. ಮತ್ತು ಆ ಬದಲಾವಣೆಗೆ ಹೊಂದ್ಕೋಬೇಕಲ್ಲ ನಾವು. ಮೊದಲಿಂದ ಹಿಡಿದ್ರೆ ಆಗತ್ತನ ಏನೂ ಆಗೋದಿಲ್ಲ. ಮೊದಲಿಂದ ದೇವ್ರ ಕಡೆ ಹೋಗಿ ಹಿಂಗೆ ಕುಂತ ಅಂತಂದ್ರೆ ನನಗೆ ಬೇಕಾಗಿದ್ದು ಕೊಡಪ್ಪ ಅಂತಂದ್ರೆ ಕೊಡುತ್ತಾನದು ದೇವರು. ಯಾವ ದೇವರು ಕೊಡೋದಿಲ್ಲ, ಎಲ್ಲ ದೇವರು ತಗೊಳ್ಳುವಾಗ. ಆದ್ರೆ ನಾವು ಅದು ಅರ್ಥ ಮಾಡಿಕೊಳ್ಳೋದಿಲ್ಲ. ಹೀಗೆ ಪ್ರತಿಯೊಬ್ಬನು ಆತನ ಇಚ್ಛಾಶಕ್ತಿ ಎತ್ತರದ ಮಟ್ಟದಲ್ಲಿ ಇರಬೇಕು. ಹಾಗೆ ಯಾವುದೂ ಇದ್ದ ಹಾಗೆ ಇರುವುದಿಲ್ಲ, ಎಲ್ಲವೂ ಬದಲಾಗುತ್ತಲೇ ಇರುತ್ತವೆ ಎಂಬ ಸತ್ಯ ಅರಿವಿಗೆ ಬಂದ ಕೂಡಲೇ ಆಗ ನಿಶ್ಚಿಂತನಾಗಿರ್ತದೆ. ಯಾಕಂದ್ರೆ ಮನುಷ್ಯನ ಧರ್ಮ ಎಲ್ಲವನ್ನು ತಿಳಿಯುವುದೈತಿಲ್ಲ. ನಾವು ಇಲ್ಲಿ ತಿಳಿಲಿಕ್ಕೆ ಬಂದೀವಿ ನಾವು ಎಲ್ಲರೂ. ಯಾಕಂದ್ರೆ ಮನುಷ್ಯ ಎಲ್ಲ ಅರಿವನ್ನು, ಎಲ್ಲ ವಿಚಾರವನ್ನು ಮಾಡುವ ಶಕ್ತಿ ಮನುಷ್ಯನಿಗೆ ಮಾತ್ರ ಐತಿ. ಮನುಷ್ಯ ತನ್ನ ಬೇಕಾದನ್ನ ಆಹಾರವನ್ನು ಮಾತ್ರ ತೆಗೆದುಕೊಳ್ಳುತ್ತಾನೆ. ಆದರೆ ಪ್ರಾಣಿ ಹಳಸಿದ್ದು ಹಾಕಿದ್ರು ಅದು ತಿನ್ನುತ್ತೆ, ಮೂಸು ನೋಡುತ್ತದು ಆದರೂ ತಿನ್ನುತ್ತೆ. ಆದ್ರೆ ಮನುಷ್ಯನ ಗುಣ ಸ್ವಭಾವ ಹೆಂಗೈತಂತಂದ್ರೆ ಎಲ್ಲವನ್ನು ಬೇರೆ 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 ಬೇರ್ಪಡಿಸ್ತಾ ಹೋಗುತ್ತೆ. ಹಾಗೆ ತನ್ನ ಕಲಿತದ್ರ ಮೇಲೆ ತನ್ನ ಇಚ್ಛಾಶಕ್ತಿ ಗಟ್ಟಿ ಆಗಬೇಕು. ನಾ ಏನಾದರೂ ಸಾಧಿಸಬಲ್ಲೆ, ನಾನು ನನ್ನ ಕಾಲಿನ ಮೇಲೆ ನಿಲ್ಲಬಲ್ಲೆ, ನಾನೂ ಕೂಡ ಆಕಾಶದ ಎತ್ತರಕ್ಕೆ ಹೋಗಬಲ್ಲೆ ಎಂದು ದಿನವಿಡೀ ಇರಬೇಕಿದು ಮನಸ್ಸಿನಲ್ಲಿ. ಆದ್ರೆ ನಾವೇನು ಮಾಡ್ತೀವಿ, ದಿನವಿಡೀ ಮೊಬೈಲ್ ಕೈಯಾಗಿರ್ತೇವೆ. ನಾವು ಒಂದು ತಾಸು ಮೊಬೈಲ್ ಬಿಡೋದಿಲ್ಲ ನಾವು. ಮತ್ತು ನಮ್ಮ ಮನಸ್ಸು ಯಾವ ರೀತಿ ಪಕ್ವ ಆಗಬೇಕು. ಬಂಜರು ಭೂಮಿಯಲ್ಲಿ ಬೀಜ ಬಿತ್ತಿದ್ರೆ ಅದು ಬೆಳೆಯುವುದಿಲ್ಲ.
ಬಂಜರ್ ಭೂಮಿ ಮಾಡಿಬಿಟ್ಟು ನಾವು ಕೇವಲ ಕಣ್ಣೋಟದಿಂದ ನೋಡುವುದಾಗೈತಿ ಹೊರತು ಅದರಲ್ಲಿ ಇರ್ತಕ್ಕಂಥ ವಿಚಾರಗಳು ತಿಳಿಯುವುದು ನಮ್ಮಲ್ಲಿ ಇಲ್ಲ. ಮತ್ತೆ ಯಾವಾಗಪ್ಪ ಮೊದಲ ಆಯುಷ್ಯ 150 ಇತ್ತು, ಆದ್ರೆ ಇದು ಎಲ್ಲಿ ಬಂದು ನಿಂತೈತೆ ಅಂತಂದ್ರೆ 50ಕ್ಕೆ ಬಂದು ನಿಂತೈತೆ. ಮತ್ತೆ 50ರೊಳಗೆ ಸಾಧನೆ ಮಾಡ್ಬೇಕಲ್ಲ ನಾವು. ಏನು ಮಾಡಿದೇವಪ್ಪ ನಾವು ಹುಟ್ಟಿ ಬಂದಾಗ ಸುಟ್ಟ ಏನು ಸಾಧಿಸಿದ್ವಿ? ಏನೊಂದು ಇಲ್ಲ. ಮತ್ತೆ ಯಾಕೆ ಹೆದರ್ಬೇಕು? ಯಾಕೆ ನಾವು ಹೆದರುವುದರ ಏನೈತಿ? ತಂದೆ ತಾಯಿ ಎಲ್ಲ ವಿದ್ಯೆ ಕೊಡ್ತಾರೆ ನಮಗೆ. ಮತ್ತು ಆ ವಿದ್ಯೆಯಿಂದ ನಾನು ಏನದೀನಿ ಅನ್ನೋದು ತಿಳುವಳಿಕೆ ಮಾತ್ರ ಬರಬೇಕಲ್ಲ ನಮಗೆ. ಅದಕ್ಕೆ ಇಲ್ಲಿ ಹೇಳ್ತಾರ, ಹೆದರದಿರು ಮನವೇ ಬೆದರದಿರು ತನುವೆ ನಿಜವನರಿತು ನಿಶ್ಚಿಂತನಾಗಂತಾರ. ಯಾಕೆ ಹೆದರ್ತಿಯಾಗಿ ನೀನು? ಹೆದರು ಅವಶ್ಯಕತೆ ಏನಿಲ್ಲ. ಅವಿದ್ಯೆ ಇದೆಯಾ ನಿನ್ನಲ್ಲಿ? ಅಜ್ಞಾನ ಇದೆಯಾ ನಿನ್ನಲ್ಲೇ? ಪ್ರತಿಯೊಬ್ಬರು ಈಗ ಕಲಿಕೆಯೊಳಗದ. ಪ್ರತಿಯೊಬ್ಬರಿಗೂ ನಾವು ಶಾಲೆಗೆ ಹಾಕ್ತೀವಿ. ಈಗ ಎಲ್ಲರೂ ಕಲಿತಾರೀಗ. ಮತ್ತೆ ಯಾಕೆ ಹೆದರುದು? ಯಾಕೆ?